ಹಾಯ್ ಎಲ್ರಿಗೂ ನಮಸ್ಕಾರ. ಹ್ಯಾಪಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ನೀವು ಹೇಗೆ ಆಚರಿಸ್ತೀರಾ? ನಮ್ಮ ಮನೇಲಿ ಈ ರೀತಿ ನಾವು ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಿದ್ದೀವಿ. ನೀವು ಹೇಗೆ ಆಚರಿಸ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ. ನೀವು ಹೇಗೆ ಆಚರಿಸ್ತೀರಾ ಅನ್ನೋದನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ನಾವು ಸಿಂಪಲ್ಲಾಗಿ ಆಚರಣೆ ಮಾಡಿದ್ದೀವಿ. ಯಾಕಂದರೆ ಈ ವರ್ಷ ನನ್ನ ಮಗನಿಗೆ ಮೊನ್ನೆ ಹುಷಾರಿಲ್ಲ ಕಾರಣ ಯಾವುದೇ ಹಬ್ಬ ಸ್ವಲ್ಪ ಮಾಡೋಕ್ಕೆ ಸ್ಲೋ ಮಾಡ್ತಾಯಿದ್ವಿ. ಯಾಕಂದರೆ ಏನೂ ಮನೇಲಿ ಕರೆದಿದ್ದ ಪದಾರ್ಥ ಅದು ಇದು ಮಾಡಿಲ್ಲ. ಹಾಗಾಗಿ ನನ್ನ ಮಗನಿಗೆ ಒಂದು 2 ವಾರ ಹಾಸ್ಪಿಟ್ಲಲ್ಲಿ ಇರುವಂಥ ರೀಸನ್ ಆಯಿತು. ಹಾಗಾಗಿ ಅವ್ನಿಗೆ ಹುಷಾರಿರಲಿಲ್ಲ. ಹಾಗೆ ಮನೇಲಿ ಏನೂ ಹಬ್ಬದ ಅಡುಗೆಗಳನ್ನು ಸ್ವಲ್ಪ ಕಡಿಮೆ ಮಾಡಿದ್ವಿ. ಹಾಗಾಗಿ ನೀವು ಹಬ್ಬಗಳನ್ನು ಸಂಕ್ರಾಂತಿ ಹಬ್ಬ ನಮ್ಮ ಕಡೆ ನಿನ್ನೆ ಭೋಗಿ ಮಾಡಿದ್ವಿ. ಭೋಗಿ ಹಬ್ಬ ಮಾಡಿದ್ವಿ. ರೊಟ್ಟಿ ಪಲ್ಯ ಎಲ್ಲ. ನೀವು ಭೋಗಿ ಮಾಡ್ತೀರಾ ಮಾಡಲ್ವಾ? ಉತ್ತರ ಕರ್ನಾಟಕ ನಮ್ಮದು. ನಾವು ಉತ್ತರ ಕರ್ನಾಟಕದಲ್ಲಿ ಎಲ್ಲನೂ ಹಬ್ಬಗಳನ್ನು ವಿಶೇಷವಾಗಿ ಮಾಡ್ತೀವಿ. ಆಚರಣೆಗಳನ್ನ ಸೂಪರಾಗಿ ಮಾಡ್ತೀವಿ. ನೀವು ಹೇಗೆ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಹೊಸದನ್ನು ತರಲಿ, ಹೊಸದಾಗಿರಲಿ. ಸಂಕ್ರಾಂತಿ ಹಬ್ಬ ಸೂರ್ಯನ ಕಿರಣಗಳು ನಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊತ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ನಾನು ನಿಮಗೆ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ದಯವಿಟ್ಟು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.